ಹಾಯ್ ಎಲ್ಲರಿಗೂ ನಮಸ್ಕಾರ. ಪಂಚಮಸರಿ ಕನ್ನಡ ಜೊತೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವಿವತ್ತು ನನ್ನ ಮಗಳದ್ದು ಡ್ಯಾನ್ಸ್ ಪ್ರೋಗ್ರಾಮ್ ಇತ್ತು ಅಂತ ಹೇಳಿಬಿಟ್ಟು ಕಲಾಮಂದಿರಕ್ಕೆ ಬಂದಿದ್ವಿ. ಮುಂಚೆನೇ ಹೇಳಿದಾಗೆ ನಾನು ಎಲ್ಲ ವೀಡಿಯೋಸ್ಗಳನ್ನೂ ಕೂಡ ಅಪ್ಲೋಡ್ ಮಾಡೋಣ ಅಂತ ರೆಡಿ ಇಟ್ಟಿದ್ದೆ. ಬಟ್ ನಾನು ಹೇಳಿದಾಗೆ ನನ್ನ ಗಂಟಲು ಕಟ್ಕೊಂಡಿರೋದ್ರಿಂದ ನಾನು ಸರಿಗೆ ವಾಯ್ಸು ಮಾತಾಡೋಕ್ಕಾಗ್ತಿರಲಿಲ್ಲ. ಬಟ್ ಈಗಲೂ ಅದೇ ಪ್ರಾಬ್ಲಮ್ ಇದೆ. ಆದರೂ ಎಲ್ಲ ವೀಡಿಯೋಸ್ನೂ ನಾನು ರೆಡಿ ಮಾಡ್ಕೊಂಡ್ರಿಂದ ಯಾಕೆ ಅದನ್ನು ಹಾಗೆ ಬಿಡೋದು, ಅಪ್ಲೋಡ್ ಮಾಡೇ ಬಿಡೋಣ ಅಂತ ಹೇಳಿ ಮಾತಾಡಿ ನಾನು ನನ್ನ ಈ ವಿಡಿಯೋಸ್ಗಳನ್ನ ಹಾಕಿರೋದು. ನನ್ನ ಮಗಳು ಮರಿಮಲಪ್ಪ ಶಾಲೆಯಲ್ಲಿ ಓದ್ತಾ ಇರೋದು, ನನ್ನ ಮಗನೂ ಕೂಡ ಅಲ್ಲೇ ಓದ್ತಾ ಇರೋದು. ಹಾಗೆ ನಮ್ಮ ಓರ್ಗಿತ್ತಿ ಮಕ್ಕಳು ಕೂಡ ಅಲ್ಲೇ ಓದ್ತಾ ಇರೋದು. ಹಾಗಾಗಿ ಮಕ್ಕಳಿಗೆ ವಾರ್ಷಿಕೋತ್ಸವದ ಪ್ರಯುಕ್ತ ಒಂದು ಫಂಕ್ಷನ್ ಇಟ್ಕೊಂಡು ಅಲ್ಲಿ ಎಲ್ಲ ಮಕ್ಕಳು ಕೂಡ ಪರ್ಫಾರ್ಮ್ ಮಾಡ್ತಾಯಿದ್ರು. ಅದ್ರ ಜೊತೆಗೆ ಮಕ್ಕಳಿಗೆಲ್ಲ ಏನೇನು ಪ್ರೈಸ್ ತೊಗೊಂಡಿದ್ರು ಅದನ್ನೆಲ್ಲ ಕೊಡ್ತಾಯಿದ್ರು. ಮುಖ್ಯ ಅತಿಥಿಯಾಗಿ ಕೂಡ ಗಣ್ಯಾತಿ ವ್ಯಕ್ತಿಗಳೆಲ್ಲ ಬಂದಿದ್ದರು. ಮಕ್ಕಳು ಡ್ಯಾನ್ಸ್ ಆಗಿರ್ಬೋದು, ಹಾಗೆ ಅವರ ಪರ್ಫಾಮೆನ್ಸ್ ಆಗಿರ್ಬೋದು ತುಂಬಾ ಚೆನ್ನಾಗಿ ಯುನೀಕಾಗಿ ಮಾಡಿದ್ರು. ಇಲ್ಲಿ ವಿಶೇಷತೆ ಏನು ಅಂತಂದರೆ ಮಕ್ಕಳಿಗೆ ಅವ್ರದ್ದೇ ಒಂದು ಕ್ರಿಯೇಟಿವಿಟಿನ ಅವರು ತೋರಿಸಿ ಅವರು ರೆಪ್ರೆಸೆಂಟ್ ಮಾಡಿ ಆಮೇಲೆ ಸೆಲೆಕ್ಟ್ ಮಾಡಿಕೊಂಡು ನಂತರ ಅವರು ಇಲ್ಲಿ ಪಾರ್ಟಿಸಿಪೇಟ್ ಮಾಡುವಂಥದ್ದು. ಅದೊಂದು ಖುಷಿ ವಿಚಾರ. ಮಕ್ಕಳಿಗೆ ಕ್ರಿಯೇಟಿವಿಟಿನ ರೆಪ್ರೆಸೆಂಟ್ ಮಾಡ್ತಾರೆ, ಅದು ಖುಷಿ ಆಗೋವಂಥದ್ದು. ಮುಂಚೆ ಎಲ್ಲ ಸ್ಕೂಲ್ಗಳಲ್ಲೆಲ್ಲ ನೀವು ನೋಡಿರ್ಬೋದು, ಎಲ್ಲ ಗ್ರೂಪಲ್ಲಿ ಮಕ್ಕಳಿಗೆ ಟೀಚರ್ಸ್ಗಳು ಹೇಳ್ಕೊಡ್ತಿದ್ರು, ಮಾಡ್ತಾಯಿದ್ರು. ಮಕ್ಕಳಲ್ಲೇ ಇರುವಂಥ ಟ್ಯಾಲೆಂಟ್ನ, ಕಲಿಕೆಗಳನ್ನ ಅವರು ಯಾವುದು ಚೆನ್ನಾಗಿರುತ್ತೆ, ಯಾವುದು ಚೆನ್ನಾಗಿಲ್ಲ, ಬೆಸ್ಟ್ ಅಂತ ಹೇಳಿ ಸೆಲೆಕ್ಟ್ ಮಾಡಿ ಮಕ್ಕಳಿಗೆ ಮೋಟಿವೇಶನ್ ಮಾಡ್ತಾರೆ. ಅದು ತುಂಬಾ ಖುಷಿ ವಿಚಾರ. ಈಗಿನ ಮಕ್ಕಳು ಟ್ರೆಂಡ್ಗಳೆಲ್ಲ ಯೂಟ್ಯೂಬಲ್ಲಿ ಬರುವಂಥ ಮಿಕ್ಸ್ ಸಾಂಗ್ಸ್ಗಳಾಗಿರ್ಬೋದು, ರ್ಯಾಪ್ ಸಾಂಗ್ಸ್ ಆಗಿರ್ಬೋದು, ಈ ರೀತಿಯೇ ಇಷ್ಟಪಡ್ತಾರೆ. ಹಾಗಾಗಿ ಮಕ್ಕಳು ಖುಷಿಯನ್ನು ಪರಿಗಣಿಸಿ ಅವರು ಆ ಥರ ಸಾಂಗ್ಸ್ಗಳನ್ನ ಈ ಸಲ ಅವರು ಸೆಲೆಕ್ಟ್ ಮಾಡ್ಕೊಂಡಿದ್ರು, ಮಕ್ಕಳಿಗೆ ಖುಷಿ ಆಗಲಿ ಅನ್ನೋ ಕಾರಣಕ್ಕೆ. ಇಲ್ಲಿ ನೋಡ್ತಾ ಇರ್ಬೋದು, ಇದು ನಮ್ಮ ಓರ್ಗಿತ್ತಿ ಮಗಳು ಬಂದು ಮುಂಚೆ ಡ್ಯಾನ್ಸ್ ಮಾಡಿದ್ದು ಭರತನಾಟ್ಯಂ ಕಾಸ್ಟ್ಯೂಮಲ್ಲಿ. ಅದು ನನ್ನ ಮಗಳು. ಎಲ್ಲ ಡ್ಯಾನ್ಸ್ಗಳು ಕೂಡ ತುಂಬಾ ಚೆನ್ನಾಗಿತ್ತು. ಹಾಗಾಗಿ ನಾನು ತುಂಬ ಅದನ್ನೇ ತೋರಿಸ್ತಾ ಇದ್ದರೆ ಬೋರಿಂಗ್ ಆಗ್ಬೋದು ಅಂತ ಹೇಳಿ ನಾನು ಸಿಂಪಲ್ಲಾಗಿ ಒಂದಷ್ಟು ವೀಡಿಯೋಸ್ ಮಾತ್ರ ಹಾಕಿರೋದು. ಹಾಗಾಗಿ ನಾವು ಅತಿಯಾಗಿ ಜಾಸ್ತಿ ಹಾಕೋದಕ್ಕೆ ಹೋದ್ರೂ ಅವರು ಸ್ಕೂಲ್ ಕಡೆಯಿಂದ ಅದೆಲ್ಲ ಹಾಕಬಾರ್ದು ಏನಾದ್ರು ಅನ್ಬೋದೇನೋ ಅನ್ನೋ ಕಾರಣಕ್ಕೆ ನಾನು ಜಾಸ್ತಿ ವೀಡಿಯೋಸ್ ಮಾಡಿಕೊಳ್ಳಲಿಲ್ಲ. ನಂತರ ನಾವು ಮೀಶೋನಲ್ಲಿ ಆರ್ಡ್ರ್ ಮಾಡಿದ್ದು ಪಾರ್ಸಲ್ ಬಂದಿತ್ತು, ಕೆಳಗಡೆ ಮನೆಯವರು ತೆಗೆದಿಟ್ಟಿದ್ರು. ನಾವು ಹೋಗಿ ಅದನ್ನು ಕಲೆಕ್ಟ್ ಮಾಡಿಕೊಂಡು ಓಪನ್ ಮಾಡಿ ನೋಡಿದ್ವಿ. ನಾವು ಒಂದಷ್ಟು ಕಂಟೈನರ್ ಬೇಕಿತ್ತು ನನಗೆ, ಹಾಗಾಗಿ ಅದನ್ನು ಆರ್ಡ್ರ್ ಮಾಡಿದ್ದೆ. ತುಂಬ ಚೆನ್ನಾಗಿತ್ತು, ಕಡಿಮೆ ಪ್ರೈಸಲ್ಲೇ ಬೆಸ್ಟ್ ಕ್ವಾಲಿಟಿ ಆಗಿತ್ತು, ಖುಷಿಯಾಯಿತು. ಸೊ ಹಾಗಾಗಿ ನಾನು ಇದನ್ನು ಶೇರ್ ಮಾಡ್ಕೊತಾ ಇದ್ದೀನಿ. ಯಾವುದೇ ಒಂದು ಪ್ರಾಡಕ್ಟ್ನ ತೊಗೊಂಡ್ರೂ ನನಗೆ ಇಷ್ಟ ಆದರೆ ಮಾತ್ರ ನಾನು ತೋರಿಸೋದು. ಹಾಗಾಗಿ ನಾನು ಈ ವಿಡಿಯೋನ ಕೆಲವೊಂದು ಎಷ್ಟೋ ವೀಡಿಯೋಸ್ಗಳನ್ನ ನಾನು ಮಾಡ್ಕೊಂಡಿರ್ತೀನಿ, ಆದರೆ ಅದು ಕ್ವಾಲಿಟಿ ಚೆನ್ನಾಗಿಲ್ಲ ಅಂತ ಅಂದಾಗ ನಾನು ಆ ವಿಡಿಯೋನ ಹಾಕೇ ಇಲ್ಲ ಸುಮಾರು ಸಲ. ಬಟ್ ಈ ವಿಡಿಯೋ ಮಾಡ್ಕೊಂಡಿದ್ದು ಇದೊಂದೇ ಯೂಸ್ಫುಲ್ ಆಗಿದ್ದು ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿದೆ ಪ್ರಾಡಕ್ಟು, ನನಗಿಷ್ಟ ಆಯಿತು. ಪ್ರೈಸು ಕೂಡ ರೀಸನಬಲ್ ಆಗಿತ್ತು. ಇದು ಬಂದು ನೆಕ್ಸ್ಟ್ ಡೇ ಲಾಗದು. ಅವಳು ಫಂಕ್ಷನ್ ಇದೆ ಅಂತ ಹೇಳಿಬಿಟ್ಟು ಹಿಂದಿನ ದಿನ ಫಂಕ್ಷನ್ ಆಗಿರೋದಕ್ಕೆ ಮಾರನೇ ದಿನ ಅವಳಿಗೆ ರಜೆ ಕೊಟ್ಟಿರ್ತಾರೆ. ಹಾಗಾಗಿ ಅವಳು ತನಿ ಎರೆದಿರಲಿಲ್ಲ ನೋಡಿ, ಪೂಜೆ ಮಾಡಬೇಕು ಅಂತ ಹೇಳಿಬಿಟ್ಟು ಆವತ್ತಿನ ದಿನ ರಜೆ ಇತ್ತು, ಒಳ್ಳೆಯದೇ ಆಯಿತು ಅಂತ ಹೇಳಿ ಗುರುವಾರ ಆಗಿರೋದ್ರಿಂದ ನಾನು ಅವತ್ತು ತನಿ ಎರೆಸ್ದೆ.
ಅವಳು ಪೂಜೆ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ನಾನು ಕೂಡ ಅವಳಿಗೋಸ್ಕರ ಅಂತ ಪೊಂಗಲ್ ಮಾಡಿದ್ದೆ, ಸಿಹಿ ಪೊಂಗಲ್ ಮತ್ತು ನವಣೆಯಿಂದ ಒಂದು ಸಿಹಿ ಖಾದ್ಯ ಮಾಡಿದ್ದೆ. ತುಂಬ ಚೆನ್ನಾಗಿತ್ತು, ಪಾಯಸ ಟೈಪಲ್ಲಿ ತುಂಬ ಚೆನ್ನಾಗಿತ್ತು. ಒಂದು ಹೊಸ ನ್ಯೂ ರೆಸಿಪಿ. ಬಟ್ ನನಗೆ ಫೋನ್ ಅವಳು ತೊಗೊಂಡು ಹೋಗಿರೋದ್ರಿಂದ ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ. ನಾನು ದಿಢೀರಂತ ಅಡುಗೆ ಮಾಡಿರೋದ್ರಿಂದ ಆ ಟೈಮಲ್ಲಿ ನನ್ನ ಮಕ್ಕಳು ಇನ್ನಿಬ್ಬರು ಸ್ಕೂಲ್ಗೆ ಹೋಗಬೇಕಿತ್ತಲ್ಲ, ಹಾಗಾಗಿ ಬೇಗನೆ ಅಡುಗೆ ಮಾಡಬೇಕು ಅಂತ ಹೇಳಿ ನಾನು ಅದನ್ನು ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಒಂದಿನ ನೆಕ್ಸ್ಟ್ ಒಂದಿನ ನಿಮಗೆ ಆ ವಿಡಿಯೋನು ಕೂಡ ಮಾಡಿ ಅಪ್ಲೋಡ್ ಮಾಡ್ತೀನಿ. ಇನ್ನು ಪೂಜೆ ಅನ್ನೋ ವಿಚಾರಕ್ಕೆ ಬಂದಾಗ ನಾನು ಹೇಗೆ ಮಾಡ್ತೀನೋ ಹಾಗೆ ನನ್ನ ಮಗಳು ಮಾಡಬೇಕು ಅಂತ ಪ್ರಯತ್ನ ಪಡ್ತಾಳೆ. ಮಮ್ಮಿ ಹೇಗೆ ಮಾಡ್ತಾರೋ ಹಾಗೆ ಮಾಡೋಣ ಅಂತ ಹೇಳಿ. ಹಾಗಾಗಿ ನಾನು ಹೇಗೆ ಮಾಡಿರ್ತೀನೋ ಅದನ್ನೆಲ್ಲ ನಾನು ಹೇಳೇ ಕೊಟ್ಟಿರಲ್ಲ ನಾನು ಅವಳಿಗೆ. ನಾನು ಏನು ಮಾಡಿರ್ತೀನೋ ಅದನ್ನು ನೋಡ್ಕೊಂಡು ಹಾಗೆ ಮಾಡ್ತಾರೆ. ಒಂದು ಅಡುಗೆ ವಿಚಾರ ಆದರೂ ಅಷ್ಟೇ, ಹೀಗೆ ಮಾಡಬೇಕು ಅಂತ ಹೇಳಿದ್ರೆ ಹಾಗೆ ಮಾಡ್ತಾರೆ. ಅದು ನನಗೆ ಖುಷಿ. ಏನಂದರೆ ಮಕ್ಕಳಿಗೆ ಏನೂ ಬರಲ್ಲ, ಏನೂ ಗೊತ್ತಿಲ್ಲ ಅಂತ ಅಂದ್ಕೊಂಡು ಕೂರಬಾರ್ದು ಅನ್ನೋದೊಂದು ಮೆಂಟಾಲಿಟಿ. ಮುಂಚೆ ನಾವು ಇದ್ದಾಗೆಲ್ಲ ಅಮ್ಮ ಮಾಡ್ಕೋತಾರೆ, ಮಮ್ಮಿ ಮಾಡ್ಕೋತಾರೆ, ಏನೋ ಒಂದು ಆಗುತ್ತೆ ಅನ್ನೋ ಒಂದು ಥಾಟಲ್ಲಿ ನಾವೇನು ಕಲಿತೇ ಇರಲಿಲ್ಲ. ಸೊ ಈಗಿನ ಮಕ್ಕಳುಗಳ ಹಂಗಲ್ಲ, ಏನು ಎಲ್ಲ ಕಲಿಯುವಂಥ ಆಸಕ್ತಿಗಳನ್ನು ತುಂಬ ಚೆನ್ನಾಗಿದೆ ಮಕ್ಕಳಿಗೆ. ಹಾಗಾಗಿ ಯಾಕೆ ನಾವು ಸುಮ್ಮನೆ ಕೂರಿಸ್ಬೇಕು, ಪ್ರತಿಯೊಂದನ್ನು ಸಣ್ಣ ಸಣ್ಣದಾಗಿ ಕಲಿತಾ ಹೋಗಲಿ ಅಂತ ಹೇಳಿ ನಾನು ಯಾವುದಕ್ಕೂ ಒಂದು ರೆಸ್ಟ್ರಿಕ್ಷನ್ ಆಗಿರ್ಬೋದು ಅಥವಾ ಅಡೆತಡೆಗಳ ಯಾವುದನ್ನು ನಾನು ಕೊಡೋದಿಲ್ಲ. ಪ್ರತಿಯೊಂದು ವಿಚಾರದಲ್ಲೂ ಪ್ರತಿಯೊಂದನ್ನು ಕಲಿಯುವಂಥ ಆಸಕ್ತಿ ಮಕ್ಕಳಿಗೆ ಇದ್ದೇ ಇರುತ್ತೆ. ಕಲಿತಾ ಇರಬೇಕು ಅನ್ನೋದೇ ನನ್ನ ಉದ್ದೇಶ. ಅಲ್ದಿರ ಈಗಿನ ಕಾಲದ ಮಕ್ಕಳುಗಳಿಗೆ ನಾವೇನಂತೀವೋ ಸಂಸ್ಕಾರ ಆಗಿರ್ಬೋದು, ನಾವು ಹೇಳ್ಕೊಡುವಂಥ ಡಿಸಿಪ್ಲಿನ್ ವಿಚಾರ ಆಗಿರ್ಬೋದು, ನಾವೇನು ಹೇಳ್ಕೊಡ್ತೀವೋ ಅದನ್ನು ಮಾತ್ರ ಮಕ್ಕಳು ಕಲಿಯೋದಕ್ಕೆ ಆಸಕ್ತಿ ವಹಿಸ್ತಾರೆ. ಇಲ್ಲ ಅಂತ ಅಂದರೆ ಅವ್ರ ಪಾಡ್ಗೆ ಅವರು ಮಮ್ಮಿ ಹೇಳಿಲ್ವಲ್ಲ, ಮತ್ತೆ ಯಾಕೆ ಮಾಡಬೇಕು, ಮಮ್ಮಿ ಹೇಳಿಲ್ವಲ್ಲ, ಮತ್ತೆ ಯಾಕೆ ಇದನ್ನು ಇದು ಮಾಡೋದು ಅನ್ನೋ ಒಂದು ಥಾಟ್ ಬಂದ್ಬಿಡುತ್ತೆ. ಹಾಗಾಗಿ ಪ್ರತಿಯೊಂದನ್ನು ಹೀಗೀಗೆ ಮಾಡಬೇಕು ಅಂತ ನಾವು ಹೇಳ್ಕೊಡೋದ್ರಿಂದ ಮಕ್ಕಳು ಅದನ್ನೇ ಕಲಿಯೋದ್ರಿಂದ ಅವಕ್ಕೂ ಸ್ವಲ್ಪ ನಮ್ಮ ಹಳೆ ಕಾಲದ ಸಂಪ್ರದಾಯ ಆಗಿರ್ಬೋದು ಅಥವಾ ಸಂಸ್ಕಾರ ಆಗಿರ್ಬೋದು ಕಲೀಲಿ ಅನ್ನೋ ಒಂದು ಆಸೆ ಅಷ್ಟೇ. ಹಾಗೆಯೇ ಪ್ರತಿಯೊಂದು ವೀಡಿಯೋಸ್ನು ನಾನು 3 ದಿನದ ವೀಡಿಯೋಸ್ನ ನಾನು ಇಲ್ಲಿ ಒಂದೇ ವಿಡಿಯೋದಲ್ಲಿ ಮಾಡಿರುವಂಥದ್ದು. ಯಾಕಂದರೆ ನಾನು ವಾಯ್ಸ್ ಕೊಡೋದಕ್ಕಾಗಿಲ್ಲದೆ ಇರೋದ್ರಿಂದ ಎಲ್ಲ ವಿಡಿಯೋನೂ ಒಂದೇದಲ್ಲೇ ನಾನು ಅಪ್ಲೋಡ್ ಮಾಡಿಬಿಟ್ಟಿದ್ದೀನಿ. ಸೊ ಯಾರು ದಯವಿಟ್ಟು ಅನ್ಯತಾ ಭಾವಿಸಬೇಡಿ. ಏಕೆಂದರೆ ವಾಯ್ಸ್ ಕೊಟ್ಟು ಅಪ್ಲೋಡ್ ಮಾಡಬೇಕು ಅನ್ನೋ ಒಂದು ಲಾಸ್ಟ್ ಟೈಮಲ್ಲಿ ನನಗೆ ಈ ರೀತಿ ಆಗಿರೋದ್ರಿಂದ ಸೊ ಅದೆಲ್ಲ ರೆಡಿ ಇತ್ತು. ಯಾಕೆ ನಾನು ಅದನ್ನು ಮಿಸ್ ಮಾಡೋದು, ಅಪ್ಲೋಡ್ ಮಾಡೇ ಬಿಡೋಣ ಅಂತ ಹೇಳಿ ಮಾಡಿರೋವಂಥದ್ದು. ನಂತರ ನಾವು ರಾಯಲ್ ಮಾರ್ಟ್ಗೆ ಬಂದ್ವಿ. ನೆಕ್ಸ್ಟ್ ಡೇ ಸಂಜೆ ಆಗಿತ್ತು. ಕ್ರಿಸ್ಮಸ್ ಪ್ರಯುಕ್ತ ಒಂದು ಬೆಸ್ಟ್ ಆಫರ್ ಇತ್ತು ಇಲ್ಲಿ. ಪ್ರತಿಯೊಂದು ಗ್ರಾಸರೀಸ್ ಆಗಿರ್ಬೋದು ಅಥವಾ ಸ್ಟೀಲ್ ಐಟಮ್ಸ್ ಆಗಿರ್ಬೋದು ಅಥವಾ ಟಪ್ಪರ್ ವೇರ್ ಇಂದ ಹಿಡಿದು ಪಿಂಗಾಣಿ ಐಟಮ್ಸ್ವರೆಗೂ ಅಥವಾ ಅಡುಗೆ ಮನೆಗೆ ಡೆಕೋರೇಟಿವ್ ಆಗಿರೋಂಥ ಪರ್ಪಸ್ ಆಗಿರ್ಬೋದು, ಪ್ರತಿಯೊಂದೂ ಆಫರ್ಸ್ ಇತ್ತು. 50% ಆಫರ್ಸು ಮತ್ತು ಬೈ ಒನ್ ಗೆಟ್ ಒನ್ ಆಫರ್ಸು, ಡ್ರೆಸ್ಸಸ್ ಆಗಿರ್ಬೋದು. ಮುಂಚೆ ಇಲ್ಲಿ ಮೊದಲು ಇದು ಡಕತ್ಲಾನ ಆಗಿತ್ತು, ಇವಾಗ ಅದನ್ನು ಚೇಂಜ್ ಮಾಡಿ ಇಲ್ಲಿ ರಾಯಲ್ ಮಾರ್ಟ್ ಅಂತ ಮಾಡಿದ್ದಾರೆ. ಇದು ಬಂದು ನಜರ್ಬಾದ್ ಹೋಗೋ ರೋಡಲ್ಲಿ ಹಾಲನ್ ಡೈರಿ ಇದೆಯಲ್ಲ, ಅಲ್ಲಿ ಲೊಕೇಟ್ ಆಗಿರೋವಂಥದ್ದು. ಇದು ತುಂಬ ಚೆನ್ನಾಗಿದೆ. ಗ್ಲಾಸ್ ಐಟಮ್ಸ್ಗಳು ಅಷ್ಟೇ ತುಂಬ ಕಡಿಮೆ ಪ್ರೈಸ್ ಇದೆ. ನಾವು ಮೀಶೋನಲ್ಲಿ ಹೇಗೆ ಪರ್ಚೇಸ್ ಮಾಡ್ತೀವೋ ಸೇಮ್ ಅದೇ ಕಾಸ್ಟಲ್ಲೇ ಇತ್ತು ಅಂತ ಹೇಳ್ಬೋದು. ಅಂದರೆ ಬೆಸ್ಟ್ ಆಫರ್ ಇರೋದ್ರಿಂದ ಆ ಕಾರಣಕ್ಕಾಗಿ. ಮಾಮೂಲಿ ರೆಗ್ಯುಲರಲ್ಲಾಗಿ ಹೇಗಿರುತ್ತೆ ಏನೋ ಅಂತ ಗೊತ್ತಿಲ್ಲ. ಮತ್ತೊಂದು ದಿನ ಹೋಗಿ ವಿಸಿಟ್ ಮಾಡಿ
ಚೆಕ್ ಮಾಡಿ ನೋಡಬೇಕು ಅಂತ ಅಂದ್ಕೊತೀನಿ. ಪ್ರತಿಯೊಂದು ಐಟಮ್ಸು ಬೆಸ್ಟ್ ಕ್ವಾಲಿಟಿನೂ ಇತ್ತು, ಹಾಗೆ ಪ್ರೈಸು ಕೂಡ ರೀಸನಬಲ್ ಆಗಿತ್ತು. ನನಗಂತೂ ಇಷ್ಟ ಆಯಿತು. ನನಗೆ ಯಾವುದು ಬೇಕು ಅಂತ ಅನಿಸುತ್ತೋ ಅದನ್ನು ಮಾತ್ರ ಪರ್ಚೇಸ್ ಮಾಡಿದೆ. ಯಾಕಂದರೆ ನಾನು ಜಸ್ಟ್ ಏನಿರ್ಬೋದು ಕ್ರಿಸ್ಮಸ್ ಆಫರು ನೋಡೋಣ ಅಂತ ಹೋಗಿದ್ದು. ಬಟ್ ನೋಡೋಣ ಅಂತ ಹೋದರೆ ಹಾಗೆ ಇರೋಕ್ಕಾಗಲ್ಲ, ಏನಾದರೂ ತಗೊಳ್ಳೇಬೇಕಾಗಿರುತ್ತೆ. ಹಾಗಾಗಿ ಒಂದಷ್ಟು ಪರ್ಚೇಸ್ ಮಾಡಿದೆ. ಇನ್ನು ಮಕ್ಕಳದು ಟಾಯ್ಸ್ ಕಡೆ ಬಂದರೆ ಅದಂತೂ ತುಂಬಾ ಪ್ರೈಸ್ ಇತ್ತು. ಅದೇನು ಕಡಿಮೆ ಇರಲಿಲ್ಲ, ಗೊತ್ತಿಲ್ಲ ಅದು ಯಾಕೆ ಅಂತ. ಸ್ವಲ್ಪ ಕಾಸ್ಟ್ಲಿ ಅಂತ ಅನ್ನಿಸ್ತು. ಇನ್ನು ಅದು ಬಿಟ್ಟರೆ ಬ್ಯೂಟಿ ಪ್ರಾಡಕ್ಟ್ ಬಂದರೆ ಅದು ಸೇಮ್ ಅಷ್ಟೇ, ಅದೇನು ಆಫರ್ಸ್ ಏನೂ ಇರಲಿಲ್ಲ. ಹಾಗಾಗಿ ನಾವು ಯಾವುದು ಬೆಸ್ಟ್ ಅನಿಸುತ್ತೋ ಅಥವಾ ಪರವಾಗಿಲ್ಲ ಅಂತ ಅನಿಸುತ್ತೋ ಅದನ್ನು ಮಾತ್ರ ಪರ್ಚೇಸ್ ಮಾಡಿದ್ವಿ. ಸಿಂಪಲಾಗೆ ಪರ್ಚೇಸ್ ಮಾಡಿದ್ವಿ ಅಂತ ಹೇಳ್ಬೋದು. ನೋಡಿ, ನೀವು ಒಂದು ಸಲ ವಿಸಿಟ್ ಮಾಡಿ ನೋಡಿ, ನಿಮ್ಗೆ ಹೇಗೆ ಅನಿಸುತ್ತೆ, ಅಥವಾ ನಿಮಗೆ ಅದು ರೀಸನಬಲ್ ಪ್ರೈಸ್ ಅಥವಾ ಈಗ ಹೊಸ ವರ್ಷ ತನಕನೂ ಆಫರ್ಸ್ ಇರ್ಬೋದು ಅಂತ ಅಂದ್ಕೊತೀನಿ, ಗೊತ್ತಿಲ್ಲ. ನಾನು ಇದನ್ನು ಹೋಗಿ 10 ಡೇಸ್ ಆಗಿದೆ. ಸೊ ತುಂಬಾ ಚೆನ್ನಾಗಿತ್ತು. ಇಲ್ಲಿ ಗ್ರಾಸರೀಸ್ ಐಟಮ್ಸ್ ಆಫರ್ ಇದ್ದಿದ್ದು ಜೊತೆಯಲ್ಲಿ ನಾವೇನಂತೀವಿ, ಕ್ರಿಸ್ಮಸ್ ಟ್ರೀ ಕೂಡ ಬೆಸ್ಟ್ ಆಫರ್ಸೇ ಇತ್ತು. ತುಂಬಾ ಚೆನ್ನಾಗಿತ್ತು. ಈ ಲೈಟಿಂಗ್ಸ್ ಆಗಿರ್ಬೋದು, ಅವರು ಪ್ರೆಸೆಂಟ್ ಮಾಡಿರೋ ರೀತಿ ಆಗಿರ್ಬೋದು ಯುನೀಕ್ ಆಗಿತ್ತು. ತುಂಬ ಫೋಟೋಸ್ಗಳನ್ನೆಲ್ಲ ತೊಗೊತಾಯಿದ್ರು, ತುಂಬ ಎಂಜಾಯ್ ಮಾಡ್ತಾಯಿದ್ರು, ಖುಷಿ ಪಡ್ತಾಯಿದ್ರು. ನಾನು ಈ ಸಮಯದಲ್ಲಿ ನನ್ನ ಫ್ರೆಂಡ್ ಸೆಲೋಮಿನ ನೆನೆಸ್ಕೊತೀನಿ. ಅವಳು ನನ್ನ ಮದುವೆಯಲ್ಲಿ ನನಗೆ ಒಂದು ಯೇಸು ಕ್ರಿಸ್ತಂದು ಅವಳು ನೆನಪಾಗಿ ಒಂದು ವಿಗ್ರಹನ ಕೊಟ್ಟಿದ್ಲು. ನಾನು ಪ್ರತಿ ವರ್ಷ ಅವಳಿಗೋಸ್ಕರ ಅಂತ ಹೇಳಿ, ಅವಳಿಗೆ ಒಳ್ಳೆಯದಾಗಲಿ ಅಂತ ಹೇಳಿ ಆ ವಿಗ್ರಹನ ಇಟ್ಟು ಆ ಕ್ಯಾಂಡಲ್ನ ನಾನು ಅವಳಿಗೋಸ್ಕರ ಹಚ್ತೀನಿ. ಅದು ನನಗೆ ತುಂಬ ಖುಷಿ ಇದೆ. ಇನ್ನು ನಾನು ಏನೆಲ್ಲ ಪರ್ಚೇಸ್ ಮಾಡಿದೆ ಅಂತ ನಾನು ಆಲ್ರೆಡಿ ನಿಮಗೆ ತೋರಿಸ್ತಾ ಇದ್ದೀನಲ್ವ, ತುಂಬಾ ಚೆನ್ನಾಗಿತ್ತು ನಾನು ಪರ್ಚೇಸ್ ಮಾಡಿರೋದೆಲ್ಲ. ನನಗಂತೂ ಖುಷಿ ಆಯಿತು. ನಿಮಗೂ ನಾನಂತೂ ಸಿಂಪಲಾಗಿ ಪರ್ಚೇಸ್ ಮಾಡಿದ್ದೀನಿ. ನೀವು ಹೋದರೆ ನೀವು ಇನ್ನೂ ಗ್ರ್ಯಾಂಡಾಗಿ ಪರ್ಚೇಸ್ ಮಾಡ್ಬೋದು ಅಂತ ಅಂದ್ಕೊತೀನಿ. ಯಾಕೆಂದರೆ ಬೆಸ್ಟ್ ಆಫರ್ಸ್ ಇದೆ. ಈ ಹೊಸ ವರ್ಷಕ್ಕೂ ಒಂದು ಬೆಸ್ಟ್ ಆಫರ್ಸ್ ಇರ್ಬೋದು. ಹಾಗಾಗಿ ನಾನು ಪ್ರತಿಯೊಂದು ಎಲ್ಲನೂ ಬಳಸಿದ್ದೀನಿ, ನೋಡ್ತಾ ಇದ್ದೀರಲ್ವ ನೀವೇ. ಬೆಸ್ಟ್ ಕ್ವಾಲಿಟಿ ಇತ್ತು ನನಗೆ, ಹಾಗಾಗಿ ನಾನು ಪರ್ಚೇಸ್ ಮಾಡಿದೆ. ನಿಮಗೂ ಕೂಡ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು. ನಮಸ್ಕಾರ.